ಹಾಂ ಪ್ರಕಾಶ್, ಇವತ್ತು ರಿಜಿಸ್ಟ್ರೇಷನ್ ಇತ್ತಲ್ಲ, ಪೇಪರ್ಸ್ ಎಲ್ಲ ರೆಡಿ ಇದೆಯಾ? ಯಾ 7ಗೆ ಹೇಳಿದ್ದೀನಿ. ಇಲ್ಲಿ ಕಮ್ ಬೈ 11 o'clock. ನೋಡಿ, ನಾನು ಸುಮ್ಮನೆ ನೀವು ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಾ ಇರಬೇಡಿ. ಆದಷ್ಟು ಬೇಗ ಕೆಲಸ ಆಗಬೇಕಷ್ಟೇ ನನಗೆ. ನೋ ಪ್ಲೀಸ್, ನೋ, ಐ ಡೋಂಟ್ ವಾಂಟ್ ಎನಿ ಎಕ್ಸ್ಕ್ಯೂಸಸ್. ಅರ್ಥ ಆಯ್ತಾ? ಯಾ ಪ್ಲೀಸ್ ಮುಗಿಸಿ ಇವತ್ತು. ನನಗೆ ಗೊತ್ತಿಲ್ಲ ಏನು ಮಾಡ್ತೀರಾ ನೀವು. ಸಾರಿ, ಯಾವುದೋ ಒಂದು ಆಫೀಸ್ ಕಾಲಲ್ಲಿ ಬಿಸಿ ಇದೆ. ಹಾ ಪರವಾಗಿಲ್ಲ, ಗೊತ್ತಾಯ್ತು. ಅದಕ್ಕೆ ನಾನು ಡಿಸ್ಟರ್ಬ್ ಮಾಡಕ್ ಹೋಗಿಲ್ಲ, ಸುಮ್ಮನೆ ನಿಂತಿದೆ. ಅಲ್ಲ, ನೀವು ಯಾಕೆ ಇನ್ನೂ ರೆಡಿ ಆಗಿಲ್ಲ? ಸರಿ, ನೀವು ಎಷ್ಟೊತ್ತಿಗೆ ಹೋಗ್ತೀರಾ ಅಂತ ಹೇಳಿ, ಏನು ಹಾಕೋತೀರಾ ಅಂತ ಹೇಳಿ, ನಾನೆಲ್ಲ ರೆಡಿ ಮಾಡಿರ್ತೀನಿ. ನೀವು ಬೇಗ ಹೋಗ್ಬೇಕು. ಎಲ್ಲಿಗೆ? ಯಾವಾಗ ಹೋಗ್ಬೇಕು? ಏನೋ ಗೊತ್ತಾಗ್ಲಿಲ್ಲ. ಅಯ್ಯೋ ದೇವ್ರೆ, ಇದೇನಿದು? ನಿಮ್ಗೇನು ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗ್ತಿದೆಯಾ ಏನು? ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಗೌತಮರೇ, ನೀವು ಇವತ್ತು ಹಾಸ್ಪಿಟಲ್ಗೆ ಹೋಗ್ಬೇಕು, ರಿಪೋರ್ಟ್ಸ್ ತಗೊಂಡ್ ಬರಬೇಕು. నేను ಹೇಳಿದ ನೆನಪಿತ್ತ ತಾನೆ? ರೀ, ನಾನೇನು ಹೇಳಿದೆ, ನೀವೇನು ಹೇಳ್ತಾ ಇದ್ದೀರಾ? ಮೊದಲು ಆಫೀಸ್ ಕೆಲಸ ಮುಗಿಸಿ ಆಮೇಲೆ ಹಾಸ್ಪಿಟ್ಲ್ಗೆ ಹೋಗ್ತೀನಿ ಅಂತ ಹೇಳಿದ್ದು. ನನಗಲ್ಲ, ನಿಮಗೆ ಶಾರ್ಟ್ ಟೈಮ್ ಮೆಮೊರಿ ಲಾಸ್. ಯಾ ಐಮ್ ಸೋ ಸಾರಿ. ಅದು ರಿಪೋರ್ಟ್ಸ್ ಬರುತ್ತೆ ಅನ್ನೋ ಆನ್ಸೈಟಿಯಲ್ಲಿ ಆ ರಿಪೋರ್ಟ್ಸಲ್ಲಿ ಏನಿರುತ್ತೆ ಏನಿಲ್ಲ ಅನ್ನೋದಷ್ಟೇ ನನ್ನ ತಲೆಯಲ್ಲಿದೆ. ಮರ್ತೇ ಹೋಯ್ತು. ಐಮ್ ರಿಯಲಿ ವೆರಿ ಸಾರಿ. ಬಟ್ ನೋಡಿ, ನೀವು ಕೆಲಸ ಅಂತ ಇದನ್ನ ಮತ್ತೆ ಪೋಸ್ಟ್ಪೋನ್ ಮಾಡಬೇಡಿ. ನಿಮ್ಮ ಕೆಲಸ ಎಷ್ಟು ಇಂಪಾರ್ಟೆಂಟು, ಇದು ಅಷ್ಟೇ ಇಂಪಾರ್ಟೆಂಟು. ಪ್ಲೀಸ್, ನೀವು ಹಾಸ್ಪಿಟಲ್ಗೆ ಹೋಗ್ಬೇಕು. ಏನ್ರಿ ನೀವು? ಏನ್ರಿ ಒಳ್ಳೆ ಎಳೆ ಮಕ್ಕಳ ಥರ ಆಡ್ತಾ ಇದ್ದೀರಲ್ಲ? ಒಂದ್ಸತಿ ಹೇಳಿದಿರ್ತಾನೆ, ನಾನು ನನ್ನ ಟೈಮ್ಗೆ ಹೋಗ್ತೀನಿ ಬಿಡಿ. ನನಗೆ 108 ತಲೆ ಬಿಸಿ ಇರುತ್ತೆ. ಎಲ್ಲ ನಾನೇ ನೋಡ್ಕೋಬೇಕು, ಅರ್ಥ ಮಾಡ್ಕೊಳ್ಳಿ. ಸಾರಿ. ಸಾರಿ ಭೂಮಿಕಾ, ನಿಮ್ಮ ಮನ್ಸಿಗೆ ನೋವಾಗೋ ಥರ ನಡ್ಕೊಂಬಿಟ್ಟೆ. ನನಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ.